ಈ ಬೆಂಗಳೂರವರು ಹಂಗೆ ಬಂದು ಹಿಂಗೆ ಹೋಗ್ತಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಂಗಾದ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವಾತಾವರಣ ಆದರೆ ತುಂಬ ಚೆನ್ನಾಗಿತ್ತು ಅಂತ ನಾವು ಹೋದ್ವಿ ಹೂವು ಬಿಡ್ಸೋಕ್ಕೆ. 9 ಗಂಟೆಗೆ, ಆಲೇ ಸಂಜೆ 5 ಗಂಟೆ ಆಗೈತನ ಅನ್ನೋ ಥರ ಮಾಡ ಬಂತು. ಮಳೆ ಕೂಡ ಬಂತು. ಇನ್ನು ಸ್ವಲ್ಪ ಹೂವು ಬಿಡಿಸ್ಕೊಂಡು ನಾನು ಅಜ್ಜಿ ರಿಟರ್ನ್ ಮನೆ ಹತ್ರ ಬಂದ್ವಿ. ಬರೋ ಅಷ್ಟೊತ್ತು ಕಾಲೇ ಅಮ್ಮ ಬಂದು ಅಡುಗೆ ಮಾಡಿತ್ತು. ಬಂದು ಊಟ ಮಾಡಿಬಿಟ್ಟು ಇನ್ನು ಸಿಂಕುಳ್ಳಿ ಉರಿಯೋಕ್ಕೆ ಖಾರ ಮಾಡಬೇಕು ಅಂತ ನಮ್ಮಮ್ಮ ಮಾಡ್ತು. ಅಂತ ನಾವು ತಿಂದುಬಿಟ್ಟು ಇನ್ನು ಹೊಲ್ದಕ್ಕೆ ಹೂವು ಬಿಡಿಸ್ಕೊಬರೋಣ ಅಂತ ನಾನು ಅಮ್ಮ ಹೋದ್ವಿ. ಹೋಗಾಗ್ದಂಗೆ ತಾತ ಸಿಕ್ತು. ತಾತನ ಮಾತಾಡಿಸ್ಕೊಂಡು ಹೋಗಿ ಅಮ್ಮ ಸೊಪ್ಪು ಕೊಯ್ಕೊಳ್ತಾಯಿತ್ತು. ನಾನು ಹೂವು ಬಿಡಿಸ್ಕೊಂಡೆ. ಮತ್ತೆ ಬಂದ್ವಿ. ಬೀಳಾಗಿನ್ನ ಸೊಪ್ಪು ಕಾಣ್ತು, ಗೊರ್ಜಿ ಸೊಪ್ಪು. ಆ ಸೊಪ್ಪು ಕೊಯ್ಕೊಬಿಟ್ಟು ಅಮ್ಮ ನಾನು ಸ್ವಲ್ಪ ತಾಳ್ಟೆ ಹೊಡ್ಕೊಂಡು ಮಾತಾಡಿಕೊಂಡು, ಜಾಸ್ತಿ ದಿನ ಆದಮೇಲೆ ಸಿಕ್ಕಿತ್ತು ಅಮ್ಮ. ತುಂಬ ಖುಷಿ ಆಯಿತು ಅಮ್ಮನ ಜೊತೆಗಿರೋದು. ಅದಾಗ್ತಾ ಹಿಂಗೆ ನಮ್ಮ ಗಿಡದಾಗ ಗುಲಾಬಿ ಅಂತ ಅಮ್ಮ ಕೊಡೋಕೆ ಹೋಗ್ತಿದ್ದೆ. ಅಮ್ಮ ಬದನೆಕಾಯ್ದು ಅವು ಸಿಗರು ಬೇಕು ಅಂತ ಒಂಚೆ ಸಿಗರು ಕಿತ್ಕೊಂಡು ಮನೆ ಹತ್ರ ಬರೋಷ್ಟೊತ್ತು ಕಾಲೇ ಚಿಕನ್ ತಂದಿದ್ರು ನಮ್ಮ ಮಾಮರು. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ಇನ್ನು ಚಿಕನ್ ಸಾವಲೆ ಮೇಲೆ ಮಾಡೀವಿ. ಅಮ್ಮ ಮಾಡ್ತು, ನಾನು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಅದಾಗ್ತಿ ಹೆಂಗೆ ನಮ್ಮ ಖುಷಿ ಕೂಡ ಬಂದು ಅವಳಿಗೆ ಕೂಡ ಪೀಸ್ ಹಾಕಿ ಟೀ ಮಾಡ್ಕೊಂಡು ಟೀ ಕುಡಿದು ಅದುವರೆಗೆ ಚಿಕನ್ ಸಾಂಬಾರು ಆಯ್ತಂಗೆ ಮಲ್ಕೊಬಿಟ್ಲು. ಅದಾಗ್ತಿ ಹಿಂಗೆ ನಮ್ಮನು ತಾತ ಇಬ್ಬರು ಹಾಕ್ಕೊಂಡು ತಿಂದು ಇನ್ನು ಕಾಯಿ ಅವೆಲ್ಲ ಪ್ಯಾಕ್ ಮಾಡಿದ್ವಿ. ಅವನ್ನೆಲ್ಲ ಚೀಲದಾಗ ಕಟ್ಟಿಕ್ಬಿಟ್ಟು ಇನ್ನು ಅಮ್ಮ ಅವ್ರು ಕೂಡ ಹೋದ್ರು. ಅವ್ರು ಹೋಗ್ತಾ ಹಿಂಗೆ ಎಷ್ಟು ಬೇಜಾರಾಗೋದು ಗೊತ್ತಾ. ಹಂಗೆ ಬಂದು ಹಿಂಗೆ ಹೋಗ್ತಾರೆ ಅಂದ್ಕೊಂಡು ಅವ್ರನ್ನ ಸ್ವಲ್ಪ ಹೊತ್ತು ಬೈಕೊಂಡು ಇನ್ನೇನು ಮಾಡೋಕ್ಕಲ್ಲ ಅವ್ರು ಹೋದ್ರು ಅಂತ. ಇನ್ನು ನಮ್ಮ ಬೆಂಗಳೂರು ಜೀವನನೇ ಅಷ್ಟಲ್ವಾ ಅಂದ್ಕೊಂಡು ಇನ್ನು ನಮ್ಮ ಖುಷಿ ಜೊತೆಗೆ ಸ್ವಲ್ಪ ಇನ್ನು ನನಗೆ ಅವಳಿಗೆ ನಾನು ಅಂದ್ಕೊಂಡು ಇಬ್ಬರು ಆಟೋಡ್ ಇನ್ನು ಬೇಗನೆ ಅನ್ನ ಮುದ್ದೆ ಮಾಡಿಕ್ಬಿಟ್ಟೆ. ಯಾವಾಗನ ತಿಂದ್ಕೊಡ್ಲಿ ಅಂತ. ಇನ್ನು ಇವತ್ತಿನ ದಿನ ಇಷ್ಟ ಆಗಿತ್ತು ಅಂತ ಸಿಗೋ ಮತ್ತೆ.